ಈ ವಾರದ ಆಫ್ ದ ರೆಕಾರ್ಡ್ ನಮ್ಮ ಅತಿಥಿ ಯಾರು ಅಂದರೆ ಕರ್ನಾಟಕ ರಾಜಕಾರಣದ ಹಿರಿಯ ರಾಜಕಾರಣಿ, ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ JDSನ ಶಾಸಕರಾಗಿರುವಂತಹ ಎ ಮಂಜು ಅವರು ಇದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀನಿ. ಯಾಕೆಂತಂದು ಹೇಳಿದ್ರೆ ರಾಜಕಾರಣಿಗಳ ಬಗ್ಗೆ, ನಮ್ಮ ಕ್ಷೇತ್ರದ ಶಾಸಕರ ಜೀವನದ ಬಗ್ಗೆ ಅನೇಕ ರೀತಿಯ ಪ್ರಶ್ನೆಗಳು ಸಾಕಷ್ಟು ಕ್ಷೇತ್ರದ ಜನರಲ್ಲೂ ಇರುತ್ತೆ, ಸಾರ್ವಜನಿಕರು ಇರುತ್ತೆ. ಅವರ ಒಂದಷ್ಟು ಪ್ರಶ್ನೆಗಳನ್ನು ಹೊತ್ತು ಅವ್ರ ಮುಂದೆ ಕೂತಿದ್ದೀನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಸಾರ್ವಜನಿಕ ಜೀವನದಲ್ಲಿ ಇರ್ತೀರಿ ತಾವು. ಸಾರ್ವಜನಿಕರು ತಮ್ಮ ದಿನನಿತ್ಯದ ಬದುಕನ್ನು ನೋಡ್ತಾ ಇರ್ತಾರೆ. ಅವರಂತ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಇರ್ತವೆ ಸರ್. ಆ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಡೋಕೆ ಬಯಸ್ತೀನಿ ಸರ್ ನಾನು. ಸರ್, ಸಾರ್ವಜನಿಕರು ಎ ಮಂಜು ಅವರನ್ನ ಯಾವ ವ್ಯಕ್ತಿತ್ವದಲ್ಲಿ ಗುರುತಿಸ್ಬೇಕು ಸರ್? ಸರ್, ಅವರು ನಾನು ಒಬ್ಬ ಸೇವಕನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಅವ್ನು ನಮಗೆ ಸೇವೆ ಮಾಡ್ತಾನೆ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ನಮ್ಮನ್ನು ಗುರುತಿಸ್ಬೇಕು. ಕಾನ್ಫಿಡೆನ್ಸ್ ಇರಬೇಕು ಅವ್ರಿಗೆ. ನಾವು ಅವ್ನು ಎಲೆಕ್ಟ್ ಮಾಡಿದ್ವಿ, ನಮ್ಮ ಸೇವೆಯನ್ನು ಕರೆಕ್ಟಾಗಿ ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಇರ್ತಕ್ಕಂಥವ್ರನ್ನ ಗುರುತಿಸ್ಬೇಕು ಅಂತದ್ದು ನನ್ನ ಅಭಿಪ್ರಾಯ. ಎ ಮಂಜು ಅವರು ದಿನದ ಸಮಯವನ್ನು ಯಾವ ರೀತಿ ಕಳೀತಾರೆ? ಏನೆಲ್ಲ ಹವ್ಯಾಸಗಳಿದಾವೆ ಸರ್? ನಾನು ಬೆಂಗಳೂರಲ್ಲಿದ್ದರೆ ಬೆಳಿಗ್ಗೆ ನಾವು ಕಾಲೇಜ್ ಫ್ರೆಂಡ್ಸ್ಗಳು ಒಂದು ವಾಕ್ ಹೋಗ್ತೀವಿ ಬೆಳಿಗ್ಗೆ, ಆಮೇಲೆ ಹೋಟ್ಲಲ್ಲಿ ಕಾಫಿ ಟೀ ಕುಡಿತೀವಿ. ಅದಾದ್ಮೇಲೆ ಬಂದೆ ರೊಟೀನ್ ಮನೆಗೆ ಬಂದು ಸ್ನಾನ ಗೀನ ಮಾಡಿ ಒಂದು ಪೇಪರ್ ಗಿಪರ್ ಓದಿ ರಾಜ್ಯದ ಇದನ್ನ ತಿಳ್ಕೊಂಡು ಮತ್ತೆ ರೊಟೀನ್ ವರ್ಕ್, ಕ್ಷೇತ್ರದ ಕೆಲಸ ಇದ್ರೆ ಆಫೀಸರ್ಸ್ಗಳು ಭೇಟಿ ಮಾಡೋದು, ಮಂತ್ರಿಗಳು ಭೇಟಿ ಮಾಡೋದು, ಅದನ್ನ ಕೆಲಸ ಮಾಡ್ತೀವಿ. ಊರಲ್ಲಿದ್ರೆ ಬೆಳಿಗ್ಗೆ ಬಂದ ತಕ್ಷಣ ಅವ್ರ ಸಮಸ್ಯೆಗಳ ಬಗ್ಗೆ ನನ್ನ ಹತ್ರ ಬರ್ತಾರೆ. ಅವ್ರ ಹತ್ರ ಅವ್ರ ವಿಚಾರಗಳನ್ನ ಪಾಪ ಕಷ್ಟ ಸುಖಗಳನ್ನ ಹೇಳ್ಕೊತಾರೆ. ಹೇಳ್ಕೊಂಡಾಗ ನಾವು ಇಮ್ಮಿಡಿಯೇಟ್ ಆಗಿ ನಾನು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳಕ್ ಹೋಗಲ್ಲ. ಈಗ ಮೊಬೈಲ್ ಇದೆ, ಅವ್ರ ಮುಂದೆಲೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಯಾಕ್ರಿ ತೊಂದರೆ ಮಾಡಿದ್ರೆ, ಯಾಕ್ರಿ ಡಿಲೇ ಮಾಡಿದ್ದೀರಾ, ಇಮ್ಮಿಡಿಯೇಟ್ ಆಗಿ ಅವ್ರ ಕೆಲಸ ಮಾಡ್ಕೊಡಿ. ನೀವು ಇಲ್ದಿದ್ದೇನು ಮಾಡ್ಕೊಡಕ್ಕಾಗಲ್ಲ. ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಾಡೋ ಕೆಲಸನ ಜಲ್ದಿ ಮಾಡಿ ಅಂತ ಹೇಳ್ಕೊಡ್ಬೋದು. ಸೊ ಆ ರೀತಿಯಾದಂತ ಇದನ್ನ ಅದು ವಾಯ್ಸ್ ರೆಕಾರ್ಡ್ ಹಾಕಿ ಮಾತಾಡ್ತೀನಿ. ಅಧಿಕಾರಿಗೂ ಗೊತ್ತಾಗ್ಬೇಕು ನನ್ನ ಸಮಸ್ಯೆ. ಸರ್, ಕಾಲೇಜ್ ಫ್ರೆಂಡ್ಸ್ಗಳ ಜೊತೆಗಿದ್ರೆ ಕಾಲೇಜ್ ದಿನಗಳು ಹೆಂಗಿತ್ತು ಸರ್ ನಿಮ್ದು? ನಮ್ಗೆ ಮರೆಯಲಾಗದ ದಿನ ಅದು. ನಾವು ಇಲ್ಲಿಗೆ ಏನಾದ್ರು ಇವತ್ತು ಇಲ್ಲಿಗೆ ಈ ಲೆವೆಲ್ಗೆ ಬರ್ಬೇಕಾದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ಗಳೇ ಕಾರಣ. ನಮ್ಮ ಹಾಸ್ಟ್ಲು, ಫಸ್ಟ್ ಹಾಸ್ಟ್ಲು, ಸೆಕೆಂಡ್ ಹಾಸ್ಟ್ಲು ವಿದ್ಯಾರ್ಥಿಗಳು. ಅದರಲ್ಲೂ ಕೂಡ ನನ್ನ ಶಕ್ತಿ ಯಾವುದು ಅಂದ್ರೆ SC/ST ಹಾಸ್ಟ್ಲು, ಫಸ್ಟ್ ಹಾಸ್ಟ್ಲು, ಸೆಕೆಂಡ್ ಹಾಸ್ಟ್ಲು ಅಂತ ಅವರಿಂದ ನಮಗೆ ನಾಯಕತ್ವ ಸಿಕ್ತು ಅಂತ ಹೇಳೋದಕ್ಕೆ ನಾನು ಯಾವತ್ತೂ ಹಿಂಜರಿಯೋದಿಲ್ಲ. ನಾನು ಕಾಲೇಜ್ ಡೇಸ್ ಅಲ್ಲಿ ನನಗೆ ಬೆನ್ನಲ್ಲಿ ಬಾಗಿ ನಿಂತಿದ್ರು, ಜೊತೆನಲ್ಲಿದ್ರು. ನಾವೆಲ್ಲ ಅಣ್ಣ ತಮ್ಮದಿರ್ತಾಗ ಬಂದಿದ್ದು. ನಾವೆಲ್ಲ ಎಲ್ಲರೂ ಹಳ್ಳಿಯಿಂದ ಬಂದಿದ್ದವರು. ನಾವು ಹಳ್ಳಿಯಿಂದ ಬಂದಿದ್ದವರು ಅಂದ್ರೆ ನಾನು ಹಾಸನ ಅರ್ಕಲ್ಗೂಡಿಂದ ಬಂದಿದ್ದೆ, ಕೆಲವರು ಕೋಲಾರಿಂದ ಬರ್ತಿದ್ರು, ಕೆಲವು KGF ಈ ಕಡೆ. ಆರ್ಟ್ಸ್ ಕಾಲೇಜ್ ಅಂದ್ರೆ ಗ್ಯಾಸ್ ಕಾಲೇಜು. ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಬಂದು ಓದ್ತಾ ಇರ್ತಕ್ಕಂಥ ಕಾಲೇಜ್ ಇತ್ತು. ಸೊ ಅದರಲ್ಲಿ ನಮಗೆ ಒಂಥರ ಇಡೀ ಕರ್ನಾಟಕದ ಎಲ್ಲ ಒಂಥರ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ, ಪ್ರತಿಭೆ ಇರ್ತಕ್ಕಂಥ, ಓದಲೇಬೇಕು, ನಮ್ಮ ಗುರಿನ ಕಾಣ್ಕೊಳ್ಳೇಬೇಕು ಅಂತ ಬಂದಂಥ ಸ್ಥಳ ಗ್ಯಾಸ್ ಕಾಲೇಜು. ಖಂಡಿತ ಸರ್. ಈಗ ಅದೇ ಕಾಲೇಜಲ್ಲಿ ನಾನು ಕೂಡ ಓದಿದ್ದು, ತುಂಬ ಖುಷಿ ಆಯಿತು.